Hi, hello dear students. Welcome to SPVC Coaching Center Vijaypura. Today we shall discuss regarding PVC 2. What a chemistry we shall discuss. Chemistry subject. So ಕೆಲವೊಬ್ಬರಿಗೆ ಅದನ್ನು ಟಫ್ ಅಂತಿರ್ತಾರೆ. ಸೊ ಫಸ್ಟ್ ಟೈಮ್ ಪ್ರಿಮೋಸ್ಟ್ ಮ್ಯಾಥಮೆಟಿಕ್ಸ್ ಟಫ್ ಅಂತಿದ್ರು. ಅದರದ್ದು ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ಸೊ ವಿಡಿಯೋ ಅಪ್ಲೋಡ್ ಮಾಡೈತೆ. ಸೊ ಅದನ್ನ ಎಲ್ಲರೂ ನೀಟಾಗಿ ವಾಚ್ ಮಾಡ್ಕೊಳ್ರಿ. ಅದೇ ತರನೇ ಕೆಮಿಸ್ಟ್ರಿ 2 ದನ್ನು ಏನು ಮಾಡೋಣ ಅಂತ ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಹೇಳಿ ವಿಡಿಯೋ ಮಾಡಿ ಅವರ ಯೂಟ್ಯೂಬ್ ಚಾನಲ್ ಒಳಗೆ SPVC ಕೋಚಿಂಗ್ ಸೆಂಟರ್ ಅಂತ ಯೂಟ್ಯೂಬ್ ಚಾನಲ್ ಇದೆಲ್ಲ ಅಲ್ಲಿ ಅಪ್ಲೋಡ್ ಮಾಡಿರ್ತದೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಲಿ ಫ್ರೀ ಆಫ್ ಕಾಸ್ಟ್ ಒಳಗೆ. ನೆಕ್ಸ್ಟ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಅಂದಾಗ ನಿಮಗೆ ನಾವು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಬಂದು ವಾಚ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಓಕೆ, ಸೊ ಹಾಗಾದ್ರೆ ಸೆಕೆಂಡ್ PUC ಕೆಮಿಸ್ಟ್ರಿ ಒಳಗೆ ಏನೇನಾದ್ರು ಸ್ಟಡಿ ಮಾಡ್ತೀವಿ ಸರ್ ಅಂತಂದ್ರೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಫಸ್ಟ್ ಚಾಪ್ಟರ್ ಯಾವುದು ಸಾಲಿಡ್ ಸ್ಟೇಟ್ ಅಂತೇಳಿ. ಓಕೆ, ಸಾಲಿಡ್ ಸ್ಟೇಟ್ ಇದೇ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮೊದಲು ಮತ್ತೆ ಸೆಕೆಂಡ್ ಚಾಪ್ಟರ್ ಏನಿದೆ ಸರ್ ಅಂತಂದ್ರೆ ಸೊಲ್ಯೂಷನ್ಸ್ ಅಂತ ಹೇಳಿ. ಸೊ ಸೆಕೆಂಡ್ ಚಾಪ್ಟರ್ ಇಟ್ ಇಸ್ ದೇರ್ ಇಸ್ ಎ ಸೊಲ್ಯೂಷನ್ಸ್. ಥರ್ಡ್ ಚಾಪ್ಟರ್ ಏನಿದೆ ಸರ್ ಅಂತಂದ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಥರ್ಡ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ ಅಂಡ್ ಸೋ ಆನ್. ಇದನ್ನ ಎಲ್ಲ ಡಿಟೇಲ್ ಆಗಿ ಸೊ ಮೊನ್ನೆ ಮ್ಯಾಥಮೆಟಿಕ್ಸ್ ಹೇಳೈತಿ ಏನಂತ. ಸೊ ಇವೆಲ್ಲ ಮಾರ್ಕ್ಸ್ ಅಲೋಟೆಡ್ ಚಾಪ್ಟರ್ಸ್, ನೆಕ್ಸ್ಟ್ ಅವರ್ಸ್ ಅಲೋಟೆಡ್ ಫಾರ್ ಈಚ್ ಚಾಪ್ಟರ್. ಸೊ ಯಾವ ತರ ಅನ್ನೋದು ಎಲ್ಲಾನು ಬ್ಲೂ ಪ್ರಿಂಟ್ ಅಂತಿದೆ. ಬ್ಲೂ ಪ್ರಿಂಟ್ ಎಲ್ಲಿ ಸಿಗುತ್ತೆ ಸರ್ ಅಂತಂದ್ರೆ ನಮ್ದು SPVC ಕೋಚಿಂಗ್ ಸೆಂಟರ್ ಏನು ಟೆಲಿಗ್ರಾಮ್ ಇದೆ, ವಾಟ್ಸಪ್ ಗಾದ್ರೂ ಕಳಿಸ್ರಿ. ಅಲ್ಲಿ ನಾವು ಕ್ವೆಶನ್ ಬ್ಯಾಂಕ್ ಕಳಿಸ್ತೀವಿ. ಆ ಕ್ವೆಶನ್ ಬ್ಯಾಂಕ್ ಅದು ಒಳಗಡೆ ಏನಿದೆ ಅದು ಎಲ್ಲ ಚಾಪ್ಟರ್ಸ್ ವೈಸ್ ಸೊ ಮಾರ್ಕ್ಸ್ ಅಲೋಟೆಡ್ ಅವರ್ಸ್ ಅಲೋಟೆಡ್ ಎಲ್ಲಾನು ಬ್ಲೂ ಪ್ರಿಂಟ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಆಲ್ಸೋ ಬಿ. ಸೊ ಲೆಟ್ ಅಸ್ ಗೋ ಹೆಡ್ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್. ಸೊ ಕನ್ಸರ್ನ್ ಟು ದಿ ಫಸ್ಟ್ ಚಾಪ್ಟರ್ ನ ಇನ್ ಡೀಟೇಲ್ ಆಗಿ ಹೋಗೋಣ ಅಂತ. ಅದಕ್ಕೆ ಮೊದಲು ಕೆಲವೊಬ್ರು ಫಸ್ಟ್ PUC ಕೆಮಿಸ್ಟ್ರಿ ನಮ್ಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ನಾವು ಸ್ಟಡಿ ಮಾಡಿಲ್ರಿ ಸರ್ ಫಸ್ಟ್ PUC ಕೆಮಿಸ್ಟ್ರಿ ಮತ್ತೆ ಸೆಕೆಂಡ್ PUC ತಿಳಿತದೋ ಇಲ್ಲೋ ಅಂತೇಳಿ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಸೊ ಫಸ್ಟ್ PUC ಗೆ ಸೆಕೆಂಡ್ PUC ಗೆ ಕೆಮಿಸ್ಟ್ರಿ ಕೆಲವೊಂದಿಷ್ಟು ಚಾಪ್ಟರ್ಸ್ ಅಷ್ಟೇ ಇಂಟರ್ಲಿಂಕ್ ಇದೆ. ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಲಿಂಕ್ ಇದೆ. ಇವು ಉಳಿದಿದೆ ಅನ್ನೋದಲ್ಲ, ಫಿಸಿಕಲ್ ಕೆಮಿಸ್ಟ್ರಿ ಆಗಿರ್ಬೋದು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರ್ಬೋದು, ಅಷ್ಟೊಂದೇನು ಇಂಟರ್ಲಿಂಕ್ ಇಲ್ಲ. ಸೊ ಯು ನೀಡ್ ನಾಟ್ ವರಿ ದಟ್ ಮಚ್. ಅಂಥದ್ದು ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನಮ್ದೇನು ವೆಕೇಶನ್ ಕ್ಲಾಸಸ್ ಮಾಡೋದಿಲ್ಲ, ಅಲ್ಲೇ ವೆಕೇಶನ್ ಕ್ಲಾಸಸ್ ಒಳಗಡೆ ಫಸ್ಟ್ PUC ಎಷ್ಟು ಅವಶ್ಯಕತೆ ಇದೆ ಅದು ಸೆಕೆಂಡ್ PUC ಗೆ ನಾವು ಲಿಂಕ್ ಕೊಡುವಂತೆ ಹೋಗಿರ್ತೀವಿ. ಸೊ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್ ಸೊ ವಿ ಶಾಲ್ ಫೋಕಸ್ ಟುವರ್ಡ್ಸ್ ದಿ ಫಸ್ಟ್ ಚಾಪ್ಟರ್ ಕನ್ಸರ್ನ್ ಟು ದಿ ವಾಟ್ ಇಟ್ ಈಸ್ ಸಾಲಿಡ್ ಸ್ಟೇಟ್. ಲೆಟ್ ಅಸ್ ಹ್ಯಾವ್ ದಟ್ ಫಸ್ಟ್ ಚಾಪ್ಟರ್ ಜಸ್ಟ್ ಅ ಮಿನಿಟ್. ಸೊ ಫಸ್ಟ್ ಚಾಪ್ಟರ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ. ಫಸ್ಟ್ ಚಾಪ್ಟರ್ ಏನಿದೆ ಸರ್ ಅಂತ ಚಾಪ್ಟರ್ 1 ಇಟ್ ಇಸ್ ದೇರ್ ಆಸ್ ಅ ಸಾಲಿಡ್ ಸ್ಟೇಟ್ ಅಂತ. ಓಕೆ, ಸೊ ಟೈಟಲ್ ಆಫ್ ದಿ ಚಾಪ್ಟರ್ ಇಟ್ ಇಸ್ ಸಾಲಿಡ್ ಸ್ಟೇಟ್. ಸರ್ ಲಿಕ್ವಿಡ್ ಮತ್ತು ಗ್ಯಾಸ್ ಗೆ ಅಂತಂದ್ರೆ ಆಲ್ರೆಡಿ ನೀವು ಫಸ್ಟ್ PUC ಕಲ್ತಿರಿ ನೋಡ್ರಿ. ಅದರ ಸಂಬಂಧದಲ್ಲಿ ಸೆಕೆಂಡ್ PUC ಗೆ ಸಾಲಿಡ್ ಸ್ಟೇಟ್ ಅಂತ ಹೇಳ್ತಿದ್ದಾನ. ಸೊ ಎಷ್ಟು ಅವರ್ಸ್ ಇದೆ ಸರ್ ಇದು ಚಾಪ್ಟರ್ಸ್ ಅಂತಂದ್ರೆ 8 ಅವರ್ಸ್ ಚಾಪ್ಟರ್ಸ್. ಸೊ ದಟ್ ಇಸ್ ಮಾರ್ಕ್ಸ್ ಅಲೋಟೆಡ್ ಫಾರ್ ದಿಸ್ ಚಾಪ್ಟರ್ ಎಷ್ಟು ಇದಾವೆ ಸರ್ ಅಂದ್ರೆ ಹೌ ಮೆನಿ ಮಾರ್ಕ್ಸ್ ದೇ ಆರ್ ಅಲೋಟೆಡ್? 7 ಮಾರ್ಕ್ಸ್ ದೇ ಆರ್ ಅಲೋಟೆಡ್. These allotted 7 marks they are going to distribute in part B. So 2 marks question. Part B ದೊಳಗೆ 2 marks ದು ಒಂದು question appear ಆಗುತ್ತೆ. So next is another 5 marks. So one more question that is going to appear in part D, 5 marks question. So that is again one question. So usually question numbers L appear at the main examination ದೊಳಗೆ ಅಂತಂದ್ರೆ let us you can have here usually question numbers. So they are going to appear as a question number 11 and then so question number 27 in your main examination. This is the highlights of so first chapter ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇದೇನು ಗೊತ್ತಿಲ್ಲ ಅಂತ ಸ್ಟಡಿ ಮಾಡ್ಕೊತ ಹೋಗ್ತಿರ್ತಾರೆ. ಎಲ್ಲ ಕ್ವೆಶನ್ಸ್ ಬರ್ತಾವ ಅನ್ನೋದೇ ಅವ್ರಿಗೆ ಗೊತ್ತಾಗಿಲ್ಲ. ಅದು ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ ಕ್ಲಿಯರ್ ಆಗಿ. ಸೊ ಯಾವುದೇ ಚಾಪ್ಟರ್ ಆಗಲಿ ಅದರ ಮಾರ್ಕ್ಸ್ ಅಲೌಟೆಡ್ ಏನದ ಅವರ್ಸ್ ಅಲೌಟೆಡ್ ಯಾವ ಕ್ವೆಶನ್ಸ್ ಎಲ್ಲ ಕ್ಲಿಯರ್ ಆಗ್ತಾವ ಅನ್ನೋದು ಇಷ್ಟು ಕ್ಲಿಯರ್ ಆಗಿ ಇರಬೇಕು ನೋಡ್ರಿ. ಸೊ ಇವತ್ತಿನ ಈ ಪಾರ್ಟ್ 1 ಒಳಗೆ ಏನಪ್ಪಾ ಅಂತಂದ್ರೆ ಇಂಟ್ರೊಡಕ್ಷನ್ ಬಗ್ಗೆ ಸರ್ಟನ್ ಡಿಸ್ಕಷನ್ ಅಬೌಟ್ ದಿ ಫಸ್ಟ್ ಚಾಪ್ಟರ್ ವಿಷಯ. ನೆಕ್ಸ್ಟ್ ಏನ್ ಪಾರ್ಟ್ ಬರ್ತಾವಲ್ಲ ಪಾರ್ಟ್ 2 ಪಾರ್ಟ್ 3 ಅಂತೇಳಿ ಅಲ್ಲಿ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗಿ ನಿಮಗೆ ಸಿಲೆಬಸ್ ಕಂಟೆಂಟ್ ಕವರ್ ಮಾಡಿರ್ತಾರೆ. ಸೊ ಫಸ್ಟ್ ಪಾರ್ಟ್ ನೋಡ್ಲಾರ್ದೆ ಸೆಕೆಂಡ್ ಪಾರ್ಟ್ ನೋಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ರದ್ದು ಇಂಟರ್ಲಿಂಕ್ ನೆಕ್ಸ್ಟ್ ಪಾರ್ಟಿಗೆ ಸ್ವಲ್ಪ ಇದಿರ್ತದೆ. ಸೊ ಈ ಇಂಟ್ರೊಡಕ್ಷನ್ ಒಳಗೆ ಫಸ್ಟ್ ಏನ್ ನೋಡೋಣಪ್ಪ ಅಂತಂದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಟರ್ ಅಂತ ಹೇಳಿ ನೋಡ್ತೀವಿ. ಅದು ಆದ್ಮೇಲೆ ಇಲ್ಲಿ ಸಾಲಿಡ್ ಸ್ಟೇಟಿಗೆ ಬರೋಣ. ಸೊ ವಾಟ್ ಡು ಯು ಮೀನ್ ಬೈ ಮ್ಯಾಟರ್? ಭಾಳ ಸಿಂಪಲ್ ವೇ ಒಳಗೆ ಮತ್ತು ಸಿಂಪ್ಲೆಸ್ಟ್ ಮ್ಯಾನರ್ ಒಳಗೆ ಎಲ್ಲರಿಗೂ ತಿಳಿಯಕ್ಕೆ ಸೊ ವೆರಿ ಈಸಿಯೆಸ್ಟ್ ವೇ ಒಳಗೆ ಹೇಳ್ಬಿಡ್ತೈತೆ ನೋಡ್ರಿ. ಎನಿಥಿಂಗ್ ಏನಾದರೂ ಇರ್ಬೋದು, ಎನಿಥಿಂಗ್ ಅರೌಂಡ್ ಯು, ನಿಮ್ಮ ಸುತ್ತಮುತ್ತ ಏನು ಇರ್ತದಲ್ಲ ಎನಿಥಿಂಗ್ ಅರೌಂಡ್ ಯು. ಸೊ ಎನಿಥಿಂಗ್ ಅರೌಂಡ್ ಯು ಈಸ್ ರೆಫರ್ಡ್ ಆಸ್ ಅಥವಾ ಈಸ್ ಕಾಲ್ಡ್ ಆಸ್ ಅಂತಿಲ್ಲ, ಈಸ್ ರೆಫರ್ಡ್ ಆಸ್ ಅ ಮ್ಯಾಟರ್.
ಮ್ಯಾಟರ್ ಅಂದ್ರೂ ಒಂದೇ, ಸಬ್ಸ್ಟೆನ್ಸ್ ಅಂದ್ರೂ ಒಂದೇ. ಮ್ಯಾಟರ್ ಅಂತಂದ್ರೆ ಏನಂದಾಗೈತಪ್ಪ ಅಂದ್ರೆ ಏನಾದ್ರೂ ನಿಮ್ಮ ಸುತ್ತಮುತ್ತ ಇದಿರುತ್ತಲ್ಲ, ಎನಿಥಿಂಗ್ ಅರೌಂಡ್ ಯು, ದಟ್ ಈಸ್ ರೆಫರ್ಡ್ ಆಸ್ ಮ್ಯಾಟರ್. ಅದರದ್ದು ಸ್ಪೆಸಿಫಿಕ್ ಡೆಫಿನೇಷನ್ ಹೋದ್ರೆ ಅದಕ್ಕೆ ಮಾಸ್ ಇರ್ತದೆ, ವ್ಯಾಲ್ಯೂಮ್ ಇರ್ತದೆ, ಅದೆಲ್ಲ ಡಿಸ್ಕಷನ್ ಮಾಡೋದಕ್ಕಿಂತ ಜಸ್ಟ್ ನಿಮಗೆ ಸಿಂಪಲ್ ಇದ್ರೊಳಗೆ ಮ್ಯಾಟರ್ ಈಸ್ ನಥಿಂಗ್ ಬಟ್ whatever that is there, anything around you, that is called as matter. ಸರಿ ಸರ್, ಹಾಗಾದ್ರೆ ಮ್ಯಾಟರ್ ನ ಎಷ್ಟು ಸ್ಟೇಟ್ ಗಳಿಗೆ ಎಕ್ಸಿಸ್ಟೆನ್ಸ್ ಇರುತ್ತೆ, ಹೌ ಮೆನಿ ಫೇಸಸ್ ದಟ್ ಮ್ಯಾಟರ್ ಈಸ್ ಗೋಯಿಂಗ್ ಟು ಗೆಟ್ ಎಕ್ಸಿಸ್ಟ್ ಇನ್ ನೇಚರ್ ಅಂತಂದ್ರೆ, ಲೆಟ್ ಅಸ್ ಯು ಕ್ಯಾನ್ ಸಿ ಸಬ್ಸ್ಟೆನ್ಸ್ ಆರ್ ಎಲ್ಸ್ ಮ್ಯಾಟರ್. ಎರಡು ಒಂದೇ, ಸಬ್ಸ್ಟೆನ್ಸ್ ಅಂದ್ರೆ ಒಂದೇ, ಮ್ಯಾಟರ್ ಅಂದ್ರೆ ಒಂದೇ. ಸಬ್ಸ್ಟೆನ್ಸ್ ಬ್ರಾಕೆಟ್ ಒಳಗೆ ಬರೆದಿರ್ತದೆ ಏನಂತೇಳಿ, ಮ್ಯಾಟರ್. ಸಬ್ಸ್ಟೆನ್ಸ್ ಆರ್ ಎಲ್ಸ್ ಮ್ಯಾಟರ್ ಎಕ್ಸಿಸ್ಟ್ಸ್ in how many states? So in a 3 states that is going to exist in a, so 3 states exists in a 3 states. States ಅಂದ್ರೆ ಒಂದೇ, phases ಅಂದ್ರೆ ಒಂದೇ. So bracket ಒಳಗೆ so phases ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರೆ. 3 states are also 3 phases. ಸರ್ ಹಾಗಾದ್ರೆ ನಾವು ಯಾವ್ಯಾವ 3 states are also 3 phases ಅಂತಂದ್ರೆ, first phase that is what it is concerned to this solid. Solid state ಅಂದ್ರೆ ಒಂದೇ, solid phase ಅಂದ್ರೆ ಒಂದೇ, just solid. Second is ಅಂತಂದ್ರೆ that is going to exist in a liquid. So liquid. Third ಯಾವುದು is ಅಂತಂದ್ರೆ that is what it is gas. So ನೀವು ಫಸ್ಟ್ ಪಿ ಯು ಸಿ ಗೆ ಲಿಕ್ವಿಡ್ ಬಗ್ಗೆ ಸ್ಟಡಿ ಮಾಡಿದ್ರಿ, ಗ್ಯಾಸ್ ಬಗ್ಗೆ ಸ್ಟಡಿ ಮಾಡಿದ್ರಿ. ಯು ಸ್ಟಡಿಡ್ ಅಬೌಟ್ ದ ಲಿಕ್ವಿಡ್ ಅಂಡ್ ಗ್ಯಾಸ್ ಫೇಸಸ್ ಬಟ್ ನಾಟ್ ಅಬೌಟ್ ದಿ ಸಾಲಿಡ್ ಸ್ಟೇಟ್. ಅದರ ಸಂಬಂಧ ಇಲ್ಲಿ ಸಾಲಿಡ್ ಸ್ಟೇಟ್ ಫಸ್ಟ್ ಚಾಪ್ಟರ್ ನೀವು ಪ್ಲೇಸ್ ಮಾಡಿದ್ರಿ. ಓಕೆ, ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದಟ್ ಇನ್ ಡೀಟೇಲ್ ಅಬೌಟ್ ದಿ ಸಾಲಿಡ್ ಸ್ಟೇಟ್. ಓಕೆ, ಸಾಲಿಡ್ ಸ್ಟೇಟ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಸೊ ಅದರಾಗ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವ ಸಾಲಿಡ್ಸ್, ಸಾಲಿಡ್ ಅಂದ್ರೆ ಏನು, ಅದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೊ ಅವೆಲ್ಲನೂ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮ್ಮ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಪಿ ಯು ಸಿಗೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನೇನಿದೆ ಈ ಚಾಪ್ಟರ್ದಾಗ ಅನ್ನೋದು, ಅದಕ್ಕೆ ಕಂಪ್ಲೀಟ್ ಆಗಿ ಎಲ್ಲ ಪಾರ್ಟ್ಗಳು ಒಂದಿಷ್ಟು ಚಾಪ್ಟರ್ಸ್ಗಳದ್ದು ಕಂಪ್ಲೀಟ್ ಪಾರ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದಕ್ಕೆ ನೀವು ಎಲ್ಲ ರೀತಿ ಕ್ಲಿಯರ್ ಆಗಿ ವಾಚ್ ಮಾಡಿ ಬೆನಿಫಿಟ್ನ ಪಡ್ಕೊಳ್ಬೇಕು. So take that, what do you mean by solid state? The solid state ಏನು ಸರ್ ಅಂತಂದ್ರೆ, solid state is that form of matter. Solid state is that form of matter. ಅದೊಂದು ತರದ ಮ್ಯಾಟರ್ ಅಂತ ಹೇಳ್ತಾನೆ, that form of matter. ಸರ್ ಹಾಗಾದ್ರೆ ಇದು ಸಾಲಿಡ್ ಸ್ಟೇಟ್ ಅನ್ನೋದು ಒಂದು ಫಾರ್ಮ್ ಆಫ್ ದಿ ಮ್ಯಾಟರ್ ಐತಲ್ಲ, ಸೊ ಅದಕ್ಕೆ ಏನಿದೆ ಪರ್ಟಿಕ್ಯುಲರ್ ಆಗಿ ಅಂತಂದ್ರೆ ವಿಚ್ ಹ್ಯಾಸ್, ಇದೇ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. So the important word here is that which has a definite. So this word is very most important. Definite ಏನೇನಿದೆ ಸರ್ ಅಂದ್ರೆ definite ಅಂತ shape ಇದೆ, that is having definite shape. Next ಸರ್ ಅಂದ್ರೆ ಅದಕ್ಕೆ definite ಆದ ವ್ಯಾಲ್ಯೂ ಇರುತ್ತದೆ, ಇಂತಿಷ್ಟು ಅಂತ ಹೇಳಿ ವ್ಯಾಲ್ಯೂ. ನೆಕ್ಸ್ಟ್ ಏನಿರುತ್ತೆ ಸರ್ ಅಂತಂದ್ರೆ definite ಆದ ಮಾಸ್ ಇರುತ್ತೆ. ಅಂದ್ರೆ ಈ ಮೂರು ವರ್ಡ್ಸ್ ಎಲ್ಲ ಕರೆಕ್ಟ್ ಆಗಿತ್ತು ಅಂತಂದ್ರೆ ಅಂತ ಸ್ಟೇಟ್ ಆಫ್ ಮ್ಯಾಟರ್ ಏನಂತ ಕರೀತೀವಿ, ಇವಾಗ ಕಾಲೇಜ್ ವಾಟ್ ಇಟ್ ಇಸ್ ಸಾಲಿಡ್ ಸ್ಟೇಟ್ ಆಲ್ಸ್ ಸಾಲಿಡ್ ಅಂತ ಹೇಳ್ತಾರೆ. ಏನೇನಿದೆ ಸರ್ ಅಂತಂದ್ರೆ ಡೆಫಿನೆಟ್ ಸೇಫ್ ಇರಬೇಕು, ಡೆಫಿನೆಟ್ ವ್ಯಾಲ್ಯೂ ಇರಬೇಕು, ಡೆಫಿನೆಟ್ ಮಾಸ್ ಇರಬೇಕು, ದೆನ್ ಓನ್ಲಿ ದಟ್ ಟೈಪ್ ಆಫ್ ಮ್ಯಾಟರ್ ಯು ಆರ್ ಗೋಯಿಂಗ್ ಟು ಕಾಲ್ ಆಸ್ ವಾಟ್ ಇಟ್ ಇಸ್ ಸಾಲಿಡ್ ಸ್ಟೇಟ್ ಆಲ್ಸ್ ಸಾಲಿಡ್ ಅಂತ. ಸರ್ ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ರಿ ಒಂದಿಷ್ಟು, ಸಮ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಸಾಲಿಡ್ ಸ್ಟೇಟ್ ಆಲ್ಸ್ ಸಾಲಿಡ್ ಸಿಗಿ ಅಂತಂದ್ರೆ ವೆರಿ ವೆಲ್ ನೋನ್ ಬೆಸ್ಟ್ ನಿಮ್ಗೆ ಗೊತ್ತಿದ್ದಿದ್ದು ಯಾವ್ದಪ್ಪ ಅಂದ್ರೆ ಐಸ್ ಅಂತ ಹೇಳಿರ್ತಲ್ಲ, ಮಂಜುಗಡ್ಡೆ ಅಂತ ಹೇಳ್ತಾರೆ. ಐಸ್ ಇಸ್ ದ ಒನ್ ಬೆಸ್ಟ್ ಎಕ್ಸಾಂಪಲ್, ಸಾಲಿಡ್ ಫಾರ್ಮ್ ಆಫ್ ದಿ what it is water ಅಂತ ಹೇಳಿರ್ತಾರಲ್ಲ. Not only this but also you can give another example as a wood is also be the another one solid. Ice aitu, wood aitu. Next is copper. Okay, copper. Next rubber is also be the what a solid. ನೀವೇನು ಐಸ್ ನೋಡಿದಿರಿ, ವುಡ್ ನೋಡಿರ್ತೀರಿ, ಕಾಪರ್ ವೈರ್ ನೋಡಿರ್ತಿರಲ್ಲ, ರಬ್ಬರ್ ಇವನ್ ಇರೇಸರ್ ಆಗಿ ಯೂಸ್ ಮಾಡ್ತಿರಲ್ಲ ರಬ್ಬರ್. ನೆಕ್ಸ್ಟ್ ಪ್ಲಾಸ್ಟಿಕ್ ಚೇರ್ ಇದಿರ್ತಲ್ಲ, ಪ್ಲಾಸ್ಟಿಕ್ is also the water, so solid plastic. Next sand is also the another one example for the so what is solid. Not only sand but also rock, stone anantirtalla rock. Next very particularly self chemistry side irtadre NaCl, okay, salt anta ಕರೀತಿರಲ್ಲ, sodium chloride salt. Next diamond ಅಂತ ಕೇಳಿರಲ್ಲಪ್ಪ, diamond is another example for the solid. ಹಿಂಗೆ ಲಿಸ್ಟ್ ಮಾಡ್ಕೊತ ಕೂತ್ರೆ ಎಂಡ್ಲೆಸ್ ಡಿಸ್ಕಷನ್ ಆಗ್ತೈತಿ, ಇಲ್ಲಿಗೆ ಎಕ್ಸೆಟ್ರಾ ಅಂತ ಹೇಳಿ ಮಾಡೋದು. ಇಲ್ಲಿ ಏನ್ ಕಲ್ತ್ಕೊಂಡ್ರಿ ಅಂತಂದ್ರೆ ಯು ಲರ್ನ್ ರಿಗಾರ್ಡಿಂಗ್ ವಾಟ್ ಡು ಯು ಮೀನ್ ಬೈ ಸಾಲಿಡ್ ಆರ್ ಇಸ್ ಸಾಲಿಡ್ ಸ್ಟೇಟ್. ಜಸ್ಟ್ ನಿಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಇಷ್ಟೇ ಗೊತ್ತಾಗಲ್ಲ. ಮಿನಿಮಮ್ ಯು ಹ್ಯಾವ್ ಟು ಲರ್ನ್ ದಿಸ್ ಮಚ್, ವಾಟ್ ಡು ಯು ಮೀನ್ ಬೈ ಸಾಲಿಡ್. ಸಾಲಿಡ್ ಅಂತಂದ್ರೆ
ಡೆಫಿನೆಟ್ ಸೇಫ್ ಇರಬೇಕು, ಡೆಫಿನೆಟ್ ವ್ಯಾಲ್ಯೂಮ್ ಇರಬೇಕು, ಡೆಫಿನೆಟ್ ಮಾಸ್ ಇರಬೇಕು. ಅಂತ ಸ್ಟೇಟ್ ಆಫ್ ಮ್ಯಾಟರ್ ಏನಂತ ಹೇಳಿ ಕರಿತೀವಿ, ಇರಬೇಕು ಕಾಲೇಜ್ ಸಾಲಿಡ್. ಸರಿ, ಎಕ್ಸಾಂಪಲ್ಸ್ ಫಾರ್ ಸಾಲಿಡ್ಸ್ ಅಂದ್ರೆ ಐಸ್, ವುಡ್, ಕಾಪರ್, ನೆಕ್ಸ್ಟ್ ರಬ್ಬರ್, ಪ್ಲಾಸ್ಟಿಕ್, ಸ್ಯಾಂಡ್, ರಾಕ್, so NaCl, diamond, etc. Many more you can give examples for the solid. I hope everybody understood concern to the definition as well as example. Once you understood this, let us we shall move ahead the next aspect. ಏನಿದೆ ಸರ್ ನೆಕ್ಸ್ಟ್ ಅಂತದ್ದು ಅಂದ್ರೆ, ಸೊ ದಟ್ ಇಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದಕ್ಕೆ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತದೆ ಇನ್ ಜನರಲ್ ಆಗಿ, ಅದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಸ್ಕಷನ್ ಮಾಡೋಣ. ಒನ್ಸ್ ವಿ ಡಿಸ್ಕಸ್ಡ್ ದಿ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಅದು ಆದ ಬಳಿಕ ಏನು ಹೋಗೋಣಪ್ಪ ಅಂದ್ರೆ ಟೈಪ್ಸ್ ಆಫ್ ಸಾಲಿಡ್ಸ್ ಅಂತ ಹೇಳಿ ಇದೆ. ಅದನ್ನು ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಅದು ಹೋಗ್ತಿದ್ದ ಮೊದಲು ಇಲ್ಲೇನು ಮಾಡೋಣಪ್ಪ ಅಂದ್ರೆ ಕನ್ಸರ್ನ್ ಟು ದಿ ವಾಟ್ ಟೈಪ್ಸ್ ದಟ್ ಜನರಲ್ ಇನ್ ಜನರಲ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಸಾಲಿಡ್ಸ್ ಅನ್ನೋದು. ಸೊ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ದಿ ಹೆಡಿಂಗ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯಾವ್ದಾದ್ರು ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಸಾಲಿಡ್ಸ್. ಇದಕ್ಕೆ ನಾವು ಇನ್ನೂ ಒಂದು ವೇದೊಳಗೆ ಏನು ಅನ್ಬೋದು, ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಅಂತ ಹೇಳ್ಬೋದು. ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ವಿ ಶಾಲ್ ಕನ್ಸಿಡರ್ ದಟ್ ಆಲ್ಸೋ ಬಿ. ಸೊ ಏನೇನು ಇದೆ ಸರ್ ಇದ್ರದ್ದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ, ಫಸ್ಟ್ ಅಂಡ್ ಪ್ರಿಮೋಸ್ಟ್ ಇದಕ್ಕೆ ಡೆಫಿನೇಷನ್ ಗಳಿಗೆ ತಗೊಂಡಿದ್ರು. ಸಾಲಿಡ್ಸ್ ಏನೇನಿದೆಯಪ್ಪ ಅಂದ್ರೆ, ಸಾಲಿಡ್ಸ್ ಹ್ಯಾವ್, ಇದೇ ಬಹಳ ಇಂಪಾರ್ಟೆಂಟ್ ವರ್ಡ್, ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಸರ್ ಅಂತಂದ್ರೆ, ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಏನೇನಿದೆ ಅಂತ ಹೇಳಿದೆವು, ದಟ್ ಇಸ್ ಸೇಫ್ ಇದೆ ಅಂತ ಹೇಳಿದೆವು. ಸರಿ ಸರ್, ಮತ್ತೆ ವ್ಯಾಲ್ಯೂಮ್ ಇದೆ ಅಂತ ಹೇಳಿದೆವು. ನೆಕ್ಸ್ಟ್ ಒಂದು ಏನು ಹೇಳಿದವಪ್ಪ, ದಟ್ ಈಸ್ ಡೆಫಿನೆಟ್ ಅದ ಮಾಸ್ ಇದೆ ಅಂತ ಹೇಳಿದೆವು. ಇದೆ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಸಾಲಿಡ್. ಫಸ್ಟ್ ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ ಐತೆ ಸಾಲಿಡ್ಸ್ ಅಲ್ಲಿ, ಏನಂದಂಗಿತ್ತು, ಡೆಫಿನೆಟ್ ಸೇಫ್ ಇದೆ, ವ್ಯಾಲ್ಯೂಮ್ ಇದೆ, ನೆಕ್ಸ್ಟ್ ಸರ್ ಅಂದ್ರೆ ಮಾಸ್ ಇದೆ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಯಾವತ್ತು ಗೊತ್ತಿರಿ ಸರ್ ಅಂತಂದ್ರೆ, ಇಂಟರ್ಮೊಲಿಕ್ಯುಲರ್ ಏನು ಡಿಸ್ಟೆನ್ಸಸ್ ಏನಿರ್ತದಲ್ಲ ಸಾಲಿಡ್ಸ್ ಹ್ಯಾವ್ ಏನು ಸರ್ ಅಂತಂದ್ರೆ ಶಾರ್ಟ್ ಇದೆ. ಓಕೆ, ಶಾರ್ಟ್ ಇದು ಒನ್ ಇಂಪಾರ್ಟೆಂಟ್ ವರ್ಡ್, ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಸೊ ಏನು ಸರ್ ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್. ಒಂದು ಮಾಲಿಕ್ಯೂಲ್ ದಿಂದ ಇನ್ನೊಂದು ಮಾಲಿಕ್ಯೂಲ್ಸ್ಗೆ ಸಾಲಿಡ್ಸ್ ಒಳಗ ವೆರಿ ಕ್ಲೋಸ್ ಆಗಿ ಅರೇಂಜ್ ಆಗಿರ್ತಾವೆ, ಅದಕ್ಕೆ ಇದು ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್ ಅಂತೇಳಿ ಮೆನ್ಷನ್ ಮಾಡಿದ್ರು. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಎಲ್ಲರಿಗೂ ತಿಳಿದೈತೆ, ಡೆಫಿನೆಟ್ ಸೇಫ್ ಇದೆ, ಡೆಫಿನೆಟ್ ವ್ಯಾಲ್ಯೂಮ್ ಇದೆ, ಡೆಫಿನೆಟ್ ಮಾಸ್ ಇದೆ ಅಂತೇಳಿ. ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಸರ್ ಅಂತಂದ್ರೆ, ಸಾಲಿಡ್ಸ್ ಒಳಗ ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್ ಇರುತ್ತೆ. ನೆಕ್ಸ್ಟ್ ಸರ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಈಸ್ ದಟ್, ಸೊ ಸಾಲಿಡ್ಸ್ ಹ್ಯಾವ್ ಏನ್ರಿ ಸರ್ ಅಂತಂದ್ರೆ, ಸಾಲಿಡ್ಸ್ ಹ್ಯಾವ್ ಏನ್ರಿ ಸರ್ ಸ್ಟ್ರಾಂಗ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್. ಇಲ್ಲಿ ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್ ಹೇಳಿದ್ರೆ, ಇಲ್ಲಿ ಏನಿದೆ ಸರ್ ನೆಕ್ಸ್ಟ್ ಅಂತಂದ್ರೆ ಸ್ಟ್ರಾಂಗ್ ಆಗಿ. ಓಕೆ, ಸ್ಟ್ರಾಂಗ್ ಏನ್ರಿ ಸರ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್, ಸ್ಟ್ರಾಂಗ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್. ಮೊಲಿಕ್ಯುಲರ್ ಫೋರ್ಸಸ್ ಏನಿದೆ ಸರ್ ಅಂತಂದ್ರೆ ವೆರಿ ಮಚ್ ಸ್ಟ್ರಾಂಗ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್. ಇದಕ್ಕೂ ಬಾಕ್ಸ್ ಸಿಕ್ಕಿರುತ್ತೆ. ಇವು ಏನು ಬಾಕ್ಸ್ ಸಿಕ್ಕೈತಿ ಅಂಡರ್ಲೈನ್ ಮಾಡೈತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್. ಸರಿ ಸರ್, ಹಾಗಾದ್ರೆ ಮತ್ತೇನ್ರಿ ಇದಕ್ಕೆ ಮತ್ತೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರ್ತೈತ್ರಿ, ಡೆಫಿನೆಟ್ ವ್ಯಾಲ್ಯೂಮ್, ಸೇಫ್, ಮಾಸ್ ಆಯ್ತು, ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್ ಶಾರ್ಟ್ ಇತ್ತು, ಸ್ಟ್ರಾಂಗ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್ ಆಯ್ತು. ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ, ಸಾಲಿಡ್ಸ್ ನೀವು ಒತ್ತಿದ್ರಿ ಅಂತಂದ್ರೆ, ಫ್ರೆಶ್ ಮಾಡಿದ್ರಿ ಅಂತಂದ್ರೆ ಕಾಂಪ್ರೆಸ್ ಆಗಂಗಿಲ್ಲ, ಮತ್ತೆ ರಿಜಿಡ್ ಅದು ಇದಿರ್ತಾವಲ್ಲ, ಸೊ ಕಾಂಪ್ರೆಸ್ ಆಗಂಗಿಲ್ಲ ಅಂದ್ರೆ ಏನಂತ ಹೇಳ್ತೀರಿ ಸರ್ ಅಂತಂದ್ರೆ, ಅವಕ್ಕ ಇಫ್ ದೇ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಕಾಂಪ್ರೆಸ್ ಅಂತಂದ್ರೆ ಆ ಪ್ರಾಪರ್ಟಿ ಇನ್ಕಾಂಪ್ರೆಸಿಬಲ್ ಅಂತ ಹೇಳ್ತೀವಿ. ಸಾಲಿಡ್ಸ್ so have incompressible in nature. Solids have incompressible. Solids are compressible, so incompressible in nature. Solids are incompressible. So ಹೆಂಗಿದೆ ಅದು incompressible. ಇದು ಒಂದು characteristic. Next ಸರ್ ಅಂತಂದ್ರೆ ಅವು ಹೆಂಗಿರುತ್ತೆ, ರಿಜಿಡ್ ಇರುತ್ತೆ and rigid. Incompressible and rigid. So ಇವೆರಡು ವರ್ಡ್ ಮೋಸ್ಟ್ ಇಂಪಾರ್ಟೆಂಟ್. Solids they are in incompressible in nature as well as rigid. So ಇದು ಏನೇನಾದರೂ ಸರ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಟ್ಲೀಸ್ಟ್ ಇಷ್ಟಲ್ಲಿ ನಿಮಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್ಸ್ ಗೊತ್ತಿರಬೇಕು. ಇನ್ನೊಮ್ಮೆ ರಿಕಾಲ್ ಮಾಡ್ಕೊಂಡ್ರೆ ಹೋಗ್ಬಿಡೋಣ ಅಂತ ಜಸ್ಟ್ ಕ್ಯಾನ್ ಗ್ಲಾನ್ಸ್ ಹಿಯರ್. ಸಾಲಿಡ್ಸ್ ಹ್ಯಾವ್ ಏನಂತಂದಾಗಿತ್ತು, ಡೆಫಿನೆಟ್ ಶೇಪ್ ಇದೆ, ವ್ಯಾಲ್ಯೂಮ್ ಇದೆ, ನೆಕ್ಸ್ಟ್ ಏನು ಸರ್ ಮಾಸ್ ಇದೆ. ನೆಕ್ಸ್ಟ್ ಸಾಲಿಡ್ಸ್ ದೇ ಹ್ಯಾವ್ ದ ಶಾರ್ಟ್ ಇಂಟರ್ಮೊಲಿಕ್ಯುಲರ್ ಡಿಸ್ಟೆನ್ಸಸ್. ನೆಕ್ಸ್ಟ್ ಸರ್ ಸಾಲಿಡ್ಸ್ ಹ್ಯಾವ್ ದ ಸ್ಟ್ರಾಂಗ್ ಇಂಟರ್ಮೊಲಿಕ್ಯುಲರ್ ಫೋರ್ಸಸ್. ನೆಕ್ಸ್ಟ್ ಸಾಲಿಡ್ಸ್ they have the ಏನಂತಂದಂಗೈತು incompressible as well as rigid characteristic. ಇಲ್ಲ ಅಂತಂದ್ರೆ solids they are the incompressible and rigid.
ಸೊ ಇಷ್ಟು ಇದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ರೆ ಕೇಳಬಹುದು. ಸೆಕೆಂಡ್ PUC ಇದಕ್ಕಿಂತ ಫಸ್ಟ್ PUC ಒಳಗದ ಸೊ ಅಲ್ಲಿ ಜನರಲ್ ಆಗಿ ಡಿಸ್ಕಷನ್ ಮಾಡೋದು ಸಾಲಿಡ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಕೊಂಡು ಹೋಗಿರ್ತಾರೆ. ಬಟ್ ಈ ಸೆಕೆಂಡ್ PUC ಗೆ ಏನಿದೆಯಲ್ಲ ಇನ್ ಡೀಟೇಲ್ ಆಗಿ ಸಾಲಿಡ್ಸ್ ಬಗ್ಗೆ ಇದೆ, ಫಸ್ಟ್ PUC ಗೆ ಇದಿರಲ್ಲ ಅಲ್ಲಿ. ಸೊ ಹಾಗೆ ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ ಸರ್ ಅಂತಂದ್ರೆ ಇದರಾಗಿನ ಕ್ಲಾಸಿಫಿಕೇಶನ್ ಹೋಗೋಣ. I hope everybody understood clearly about that characteristics of solids, general characteristics of solids. ಇದೇ ತರನೇ ಎಲ್ಲಾನು ಕ್ಲಿಯರ್ ಆಗಿ ಎಲ್ಲಾದ್ರದ್ದು PCMB ಕ್ಲಾಸಸ್ ಮಾರ್ನಿಂಗ್ ಬ್ಯಾಚ್ ವೆಕೇಶನ್ ನಡೆದೈತಿ. ಈಗ ಮೊನ್ನೆ 18ನೇ ತಾರೀಕು ಏಪ್ರಿಲ್ ಹಿಡಿದು ಬಂದಿದೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಿ ಇಮಿಡಿಯೇಟ್ಲಿ ಜಾಯ್ನ್ ಆಗಿ ಅಂದ್ರೆ ಅದು ಈಸಿ ಆಗ್ತೈತಿ, ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಮತ್ತೆ ಈಗ ರಿಪೀಟ್ ಮಾಡಲಾರ್ದೆ ಮುಂದೆ ಹೋಗ್ಬಿಟ್ಟು ಅಂತಂದ್ರೆ ಏನಾಗ್ಬಿಡ್ತದೆ ನಿಮಗೆ ತಿಳಿಯಂಗಿಲ್ಲ. ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ವೆಕೇಶನ್ ಬ್ಯಾಚ್ಗೆ ಈಗ ಮಾರ್ನಿಂಗ್ ಬ್ಯಾಚಿಗೆ ಆದವರು ಈಗ ಜಾಯ್ನ್ ಆಗ್ರಿ. ಇಲ್ಲ ಸರ್ ನಮಗೆ ಈವ್ನಿಂಗ್ ಬೇಕ್ರಿ ಅಂದವರು 30th ಏಪ್ರಿಲ್ಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ತೈತಿ. ಸೊ ಅದಕ್ಕೂ ಡೀಟೇಲ್ ಆಗಿ ನೀವು ಸೊ ಅಟೆಂಡ್ ಆಗಿ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್, ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್. ಸೊ ಯಾವುದೇ ಕ್ಲಾರಿಟಿ ಬೇಕಾಗಿತ್ತು ಅಂದ್ರೆ ಕೋಚಿಂಗ್ ವಾಟ್ಸಪ್ ನಂಬರ್ ಇದೆ. ಸೊ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದ್ರ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ನೀವು ಕ್ಲಾರಿಫಿಕೇಶನ್ ತಗೊಳ್ಳಿ. ನೆಕ್ಸ್ಟ್ ಇದಕ್ಕೆ ಏನು ಸರ್ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ಸ್, ಇಲ್ಲಾಂದ್ರೆ ಟೈಪ್ಸ್ ಆಫ್ ಸಾಲಿಡ್ಸ್, ಟೈಪ್ಸ್ ಆಫ್ ಸಾಲಿಡ್ಸ್, ಟೈಪ್ಸ್ ಆಫ್ ಸಾಲಿಡ್ಸ್. ಸೊ ಯಾವ್ಯಾವ ಇದಾವೆ ಸಾಲಿಡ್ಸ್ ಹೆಂಗ್ ಕ್ಲಾಸಿಫೈ ಮಾಡಿದ್ದಾರೆ, ಎಷ್ಟು ಟೈಪ್ಸ್ ಇದಾವೆ ಅಂತಂದ್ರೆ ಮೇನ್ಲಿ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಸಾಲಿಡ್ಸ್ ಇಂಟು 2 ಟೈಪ್ಸ್. ಒಂದೇ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಆಸ್ ಅ ಕ್ರಿಸ್ಟಲೈನ್ ಅಂತ. ದೇ ಆರ್ ಗೋಯಿಂಗ್ ಟು ಕ್ಲಾಸಿಫೈ ಆಸ್ ಅ ಕ್ರಿಸ್ಟಲೈನ್ ಸಾಲಿಡ್ಸ್. ಒಂದೇ ಯಾವ್ದ್ರಿ ಸರ್ ಕ್ರಿಸ್ಟಲೈನ್ ಸಾಲಿಡ್ಸ್. Second one ಯಾವ್ದ್ರಿ ಸರ್ ಅಂತಂದ್ರೆ that is considered as a amorphous. Okay, amorphous solids, amorphous solids. ಒಂದೇ ಯಾವ್ದ್ರಿ ಸರ್ ಅಂತ crystalline solids, whereas second one is of amorphous solids. So just ಇದು ಕೇಳಬಹುದು, give the classification of solids ಅಂತ. One is what crystalline solid, another one is what amorphous solids. So ಹಾಗೆ ಇಟ್ಬಿಟ್ಟು what is the meaning of that first one crystalline solids. Crystalline solids ಅಂದ್ರೆ ಏನು ಅಂತ in detail ಆಗಿ we shall discuss right now. So ಈ ಒಂದೆರಡು ಪಾಯಿಂಟ್ಸ್ ನ ಡಿಸ್ಕಷನ್ ಮಾಡಿ ಇವತ್ತಿನ ಕ್ಲಾಸ್ ನ ವೈಂಡ್ ಅಪ್ ಮಾಡಿರ್ತಾರೆ. ಇದು ಪಾರ್ಟ್ 1 ಅಂತೇಳಿ ಕೆಮಿಸ್ಟ್ರಿ 2 ಪಾರ್ಟ್ 1 ಅಂತೇಳಿ ಅಪ್ಲೋಡ್ ಮಾಡಿರ್ತಾರೆ. ಯು ಕ್ಯಾನ್ ಗೋ ಥ್ರೂ ಅಬೌಟ್ ದಟ್. ನೆಕ್ಸ್ಟ್ ಪಾರ್ಟ್ 2 ಅಂತೇಳಿ ಬರ್ತಾರೆ, ಇದರ ಸಿಲೆಬಸ್ ನ ಕಂಟಿನ್ಯೂಷನ್ ಕೊಟ್ಟಿರ್ತಾರೆ. ಸರ್ ಕ್ರಿಸ್ಟಲೈನ್ ಅಂದ್ರೆ ಏನು, ಅಮಾರ್ಫಸ್ ಅಂದ್ರೆ ಏನು, ವೆರಿ ಸಿಂಪಲ್ ಇದನ್ನ ನೀವು ತಿಳ್ಕೊಂಡು ಬಿಡ್ರಿ. ಕ್ರಿಸ್ಟಲೈನ್ ಅಂತಂದ್ರೆ ಇದಕ್ಕೆ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ದಿ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇರ್ತವೆ. ಸರ್ ಹಾಗಾದ್ರೆ ಅಮಾರ್ಫಸ್ ಗೆ ಅಂದ್ರೆ ಏನ್ರಿ ಅಂತಂದ್ರೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್. ಓಕೆ, ರೆಗ್ಯುಲರ್ ಆಗಿ ಇರಂಗಿಲ್ಲ, ಅದರದ್ದು ಡಿಸ್ಕಷನ್ ಮಾಡೋಣ ಅಂತ ತಗೊಳ್ರಿ. ಸೊ ಕನ್ಸರ್ನ್ ಟು ದಿ ಕ್ರಿಸ್ಟಲೈನ್ ಸಾಲಿಡ್ಸ್. ಸೊ ಡಿಫೈನ್ ಕ್ರಿಸ್ಟಲೈನ್ ಸಾಲಿಡ್ಸ್, ಗಿವ್ ಆನ್ ಎಕ್ಸಾಂಪಲ್ ಅಂತ ಹೇಳಿ ಕೇಳಬಹುದು. ಕ್ವೆಶ್ಚನ್ ಮೇ ಆಸ್ಕ್ ಇನ್ ದಟ್ ವೇ ಆಲ್ಸೋ. ಲೆಟ್ ಅಸ್ ಯು ಕ್ಯಾನ್ ಲರ್ನ್ ಅಬೌಟ್ ದಿಸ್. ಸೊ ಕ್ರಿಸ್ಟಲೈನ್ ಸಾಲಿಡ್ಸ್ ಆಫ್ ಕೋರ್ಸ್ ಏನಿವೆ ಸಾಲಿಡ್ಸ್. ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ದಿ ಸಾಲಿಡ್ಸ್, ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ದಿ ಸಾಲಿಡ್ಸ್. ಸೊ ಅವು ಏನಿದೆ ಸರ್ ಅಂತಂದ್ರೆ ವಿಚ್ ಹ್ಯಾವ್ ಏನ್ರಿ ಸರ್ ಅಂತಂದ್ರೆ ಡೆಫಿನೆಟ್, ಇದೇ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್. ಏನ್ ಡೆಫಿನೆಟ್ ಇದೆ ರೀ ಸರ್ ಅದಕ್ಕಂದ್ರೆ ಡೆಫಿನೆಟ್ ಜೆಮೆಟ್ರಿಕಲ್ ಅರೇಂಜ್ಮೆಂಟ್ ಏನಿದೆಲ್ಲ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಇದೆ. ಇದರ ಅಂಡರ್ಲೈನ್ ಮಾಡಿದ ಜೆಮೆಟ್ರಿಕಲ್ ಸ್ಟ್ರಕ್ಚರ್, ಜೆಮೆಟ್ರಿಕಲ್ ಅರೇಂಜ್ಮೆಂಟ್ ಅಂತಿರಲ್ಲ, ರೆಗ್ಯುಲರ್ ಅರೇಂಜ್ಮೆಂಟ್, ಜೆಮೆಟ್ರಿಕಲ್ ಸ್ಟ್ರಕ್ಚರ್, ಡೆಫಿನೆಟ್ ಆದ ಜೆಮೆಟ್ರಿಕಲ್ ಸ್ಟ್ರಕ್ಚರ್ ಇದೆ. ಸೊ ಬ್ರಾಕೆಟ್ ಒಳಗೆ ಬೇಕಂದ್ರೆ ಮೆನ್ಷನ್ ಮಾಡ್ರಿ ಹೆಂಗ್ ಸರ್ ಅಂತಂದ್ರೆ ಸೊ ಡೆಫಿನೆಟ್ ಜೆಮೆಟ್ರಿಕಲ್ ಸ್ಟ್ರಕ್ಚರ್ ಅಂದ್ರೆ ರೆಗ್ಯುಲರ್ ಅರೇಂಜ್ಮೆಂಟ್ ಅಂತ ಹೇಳ್ತಾರೆ. ಸೊ ದಟ್ ವಿ ಆರ್ ಕನ್ಸಿಡರ್ ಆಸ್ ರೆಗ್ಯುಲರ್ ಅರೇಂಜ್ಮೆಂಟ್. ಅಗದಿ ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಇದಿರ್ತಾವ ಆಫ್ ಏನ್ರಿ ಸರ್ ಅಂತಂದ್ರೆ ಸೊ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, constituent so particles they are going to arrange systematically or else so perfectly, so constituent particles. Next ಏನಿರುತ್ತೆ ಅಂತಂದ್ರೆ very most important characteristic of that is sharp. Okay, ಕರೆಕ್ಟ್ ಆದ ಏನಿರುತ್ತೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್ ಕರೆಕ್ಟ್ ಆಗಿ ಇಷ್ಟಕ್ಕೆ ಅಂತೇಳಿ ಮೆಲ್ಟ್ ಆಗಂಗ ಸೊ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಸೊ ಫಸ್ಟ್ ಏನಂದಂಗಾಯ್ತು regular arrangement or else definite geometrical structure or else regular arrangement of the constituent particles. So apart from that, so very most important here is that what it is sharp melting points. Then such kind of solids you are going to call as what crystalline solids. So crystalline solids of course they are the solids. Next adike ಏನೇನಿದೆ ಡೆಫಿನೆಟ್ ಆದ geometrical structure ಇದೆ.
It means regular arrangement of the constituent particles. ಇನ್ನೊಂದು ಏನಿದೆ ಸರ್ ಅಂತಂದ್ರೆ ಇಂತಿಷ್ಟೇ ಡೆಫಿನೆಟ್ ಅದ, ಸೊ ಮೆಲ್ಟಿಂಗ್ ಪಾಯಿಂಟ್ ಇದೆ, ದಟ್ ಮೀನ್ಸ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಸರ್ ಹಾಗಾದ್ರೆ ಇದಕ್ಕೆ ಎಕ್ಸಾಂಪಲ್ಸ್ ಕೊಡ್ರಿ, ಕ್ರಿಸ್ಟಲೈನ್ ಸಾಲಿಡ್ಸ್ ಗೆ ಸಮ್ ಎಕ್ಸಾಂಪಲ್ಸ್ ಅಂತಂದ್ರೆ ಲೆಟಸ್ ವಿ ಕ್ಯಾನ್ ಹ್ಯಾವ್ ಹಿಯರ್ NaCl ಅಂತ ಹೇಳಿ ಕೇಳಿರೋದು, ಸೋಡಿಯಂ ಕ್ಲೋರೈಡ್. ಇಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ದಿ ವಾಟ್ ಇಟ್ ಈಸ್ ಕ್ರಿಸ್ಟಲೈನ್ ಸಾಲಿಡ್ ಗೆ. ನೆಕ್ಸ್ಟ್ ಸರ್ ಡೈಮಂಡ್ ಏನಿದೆ, ಸೊ ದಟ್ ಡೈಮಂಡ್ ಈಸ್ ಆಲ್ಸೋ ಬಿ ದ another example for the what it is crystalline solid. Next is the zinc is also be the crystalline solid again. So copper in idella, that is also comes under what a crystalline solid. Next quartz is the quartz, so that quartz is also comes under the crystalline solids. This new clear again definition with examples clear again. ಏನಿಲ್ಲ ಇದ್ರಾಗ ಡೆಫಿನೆಟ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಇರ್ತದೆ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ ಅಂತ ಹೇಳಿ ತಿಳ್ಕೊಂಡ್ರೆ ಸಾಕು. ಎಕ್ಸಾಂಪಲ್ಸ್ ಬಂದ್ರೆ ಸೋಡಿಯಂ ಕ್ಲೋರೈಡ್, NaCl, ಡೈಮಂಡ್, ಜಿಂಕ್, ಕಾಪರ್, ಕ್ವಾರ್ಟ್ಸ್, ಸೊ ಎಕ್ಸೆಟ್ರಾ. ದಿಸ್ ಇಸ್ ಆಲ್ ಅಬೌಟ್ ಕನ್ಸರ್ನ್ ಟು ದಿ ವಾಟ್ ಇಟ್ ಇಸ್ ಕ್ರಿಸ್ಟಲೈನ್ ಸಾಲಿಡ್ಸ್. ನೆಕ್ಸ್ಟ್ ಯಾವಾಗ ಹೋಗೋಣ ಸರ್ ಅಂತಂದ್ರೆ ವಿ ಶಾಲ್ ಗೋ ಹ್ಯಾಡ್ ದ ಅನದರ್ ಒನ್, ದಟ್ ಇಸ್ ವಾಟ್ ಅಮಾರ್ಫಸ್ ಸಾಲಿಡ್ಸ್. ಹಿಂಗೆ ನೀಟಾಗಿ ಇಂಟರ್ಲಿಂಕ್ ಇದ್ಕೊಂಡು ಕಲ್ತ್ಕೋತ ಹೋದ್ರಿ ಅಂತಂದ್ರೆ ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಸೊ ಯಾವುದೇ ರೀತಿ ಅದು ಟಫ್ ಆಗಂಗಿಲ್ಲ, ಮತ್ತು ನೀವು ಬಾಯ್ ಹಾಕೋದು ಅವಶ್ಯಕತೆ ಬೀಳಂಗಿಲ್ಲ. ನೀವೆಲ್ಲರೂ ಹಿಡಿದು ಬಿಟ್ಟು ಕ್ಲಾಸಿಗೆ ಕುಂದಿರೋದು, ಅರ್ಧ ಕುಂದಿರೋದು, ಇರ್ರೆಗ್ಯುಲರ್ ಆಗಿರೋದು ಆಯ್ತು ಅಂತಂದ್ರೆ ಅವಾಗ ಏನಾಗ್ಬಿಡ್ತದೆ, ಯಾವುದು ಸಬ್ಜೆಕ್ಟ್ ತಿಳಿಯಂಗಿಲ್ಲ. ಸೊ ಆ ಟೈಮ್ದೊಳಗೆ ಎಲ್ಲ ರೀತಿ ಡಿಫಿಕಲ್ಟಿನ ನೀವು ಫೇಸ್ ಮಾಡಬೇಕಾಗ್ತದೆ. ಅದಕ್ಕೆ ರೆಗ್ಯುಲಾರಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ದಿ ಸಬ್ಜೆಕ್ಟ್ಸ್, ಫಾರ್ ಆಲ್ ದಿ ಕ್ಲಾಸಸ್. ಸೊ ಅದಕ್ಕೆ ಈಗ ನಮ್ಮೆಲ್ಲಾದರೂ ವೆಕೇಶನ್ಗೆ ಸ್ಟಾರ್ಟ್ ಮಾಡಿದ್ದೀವಲ್ಲ, ಆ ವೆಕೇಶನ್ ಒಳಗೆ ಎಲ್ಲ ಸ್ಟೂಡೆಂಟ್ಸಿಗೆ ಹೇಳ್ತೀವಿ ರೆಗ್ಯುಲರ್, ಸೊ ಕಂಪಲ್ಸರಿ ಅಟೆಂಡ್ ಆಗಬೇಕು. ಕರೆಕ್ಟಾಗಿ ಏನಾದ್ರು ತಿಳಿತಿಲ್ಲ ಅಂದ್ರೆ ಅವತ್ತೇ ಕೇಳ್ಕೊಬೇಕಂತ. ಕೆಲವೊಬ್ರು ಹೈಡ್ ಮಾಡಿಬಿಡ್ತಾರೆ, ಸೊ ಅಷ್ಟಕ್ಕೆ ಸೊ ಎಲ್ಲಿ ಕೇಳೋದು ಬಿಡು ಅಂತ ಹೇಳ್ಬಿಡ್ತಾರೆ. ಅದು ವೆರಿ ಮೋಸ್ಟ್ ಡೇಂಜರಸ್. ಓಕೆ, ಯು ಹ್ಯಾವ್ ಟು ಆಸ್ಕ್ ಅಂಡ್ ಗೆಟ್ ದಿ ಕ್ಲಾರಿಫಿಕೇಶನ್ ಅಬೌಟ್ ಎನಿ ಡೌಟ್. ನೆಕ್ಸ್ಟ್ ಲೆಟ್ ಅಸ್ ಗೋ ಹೆಡ್ ದ ಸೆಕೆಂಡ್ ಒನ್. ಯಾವ್ದು ಸಿಗುತ್ತೆ? ಅಮಾರ್ಫಸ್. ಕನ್ಸರ್ನ್ ಟು ದಿ ಅಮಾರ್ಫಸ್ ಸಾಲಿಡ್ಸ್. ಅಮಾರ್ಫಸ್ ಸಾಲಿಡ್ಸ್ ಸರ್, ಇದಕ್ಕೆ ಪ್ರಿವಿಯಸ್ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಅದೇ ಡೆಫಿನಿಷನ್ ಆಲ್ಮೋಸ್ಟ್ ರಿಪೀಟ್ ಆಗ್ತದೆ, ಆದ್ರೆ ಇದಕ್ಕೆ ಏನು ಇರಂಗಿಲ್ಲ, ಡೆಫಿನೆಟ್ ಆದ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಇರಂಗಿಲ್ಲ. ಇಟ್ ಮೀನ್ಸ್ ದಟ್ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಇರ್ತೈತಿ, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಂಗಿಲ್ಲ. ಸೊ ಅದನ್ನೇ ಡಿಸ್ಕಷನ್ ಮಾಡೋಣ ಅಂತ ಲೆಟ್ ಸ್ಟಾರ್ಟ್. ಅಮಾರ್ಫಸ್ ಸಾಲಿಡ್ಸ್, ಅಮಾರ್ಫಸ್ ಸಾಲಿಡ್ಸ್, ಅಮಾರ್ಫಸ್ ಸಾಲಿಡ್ಸ್ ಆರ್ ದಿ ಸಾಲಿಡ್ಸ್. ಇವೇನ್ ಬೇರೆ ಏನಲ್ಲ, ಇವನು ಸಾಲಿಡ್ಸ್ ನೇ. ಅಮಾರ್ಫಸ್ ಆರ್ ದಿ ಸಾಲಿಡ್ಸ್ ವಿಚ್ ಹ್ಯಾವ್ ನೋ ಅಂತೇಳಿ ಬರೆದಿತ್ತು. ಇಲ್ಲ ಸರ್ ನಾವು ಡಿಫ್ರೆಂಟ್ ಆಗಿ ಸೆಂಟೆನ್ಸ್ ಯೂಸ್ ಮಾಡ್ತೀವಿ, ನೋ ಪ್ರಾಬ್ಲಮ್, ಯು ಕ್ಯಾನ್ ಯೂಸ್ ವಿಚ್ ಹ್ಯಾವ್ ನೋ ಅಂತಂದು. ಇಲ್ಲಿ ವರ್ಡ್ ಇಂಪಾರ್ಟೆಂಟ್ ಯಾವುದು? ನೋ ಅಂತ. ವಿಚ್ ಹ್ಯಾವ್ ನೋ ಡೆಫಿನೆಟ್. ಇಲ್ಲ ಸರ್ ಇರ್ರೆಗ್ಯುಲರ್ ಐತಿ, ಆ ಥರ ನೀವು ಸೆಂಟೆನ್ಸ್ ಹೆಂಗೆ ಬೇಕಾದ್ರೂ ಫಾರ್ಮುಲೇಷನ್ ಮಾಡ್ಬೋದು. ವಿಚ್ ಹ್ಯಾವ್ ನೋ ಡೆಫಿನೆಟ್ ಜಾಮೆಟ್ರಿಕಲ್, ವಿಚ್ ಹ್ಯಾವ್ ನೋ ಡೆಫಿನೆಟ್ ಜಾಮೆಟ್ರಿಕಲ್. ಅಲ್ಲಿ ನೋ ಅಂತ ಹೇಳಿ ತೊಗೊಂಡೈತಿ, ನೋ ಅಂತ ಹೇಳ್ಬಿಟ್ರೆ ಅಂದ್ರೆ ಪ್ರಿವಿಯಸ್ ಮೀನಿಂಗ್ ಹೋಗ್ತೈತಿ. ವಿಚ್ ಹ್ಯಾವ್ ನೋ ಜಾಮೆಟ್ರಿಕಲ್ ಡೆಫಿನೆಟ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್. ನೆಕ್ಸ್ಟ್ ಸರ್ ಅದನ್ನೇ ಬ್ರೆಕೆಟ್ದೊಳಗೆ ಅಗಳಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಅಂತೇಳಿ ಮೆನ್ಷನ್ ಮಾಡಿದೆವು. ಇಲ್ಲಿ ಏನಂತೇಳಿ ಮೆನ್ಷನ್ ಮಾಡಿರ್ತದಪ್ಪ ಅಂದ್ರೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್, ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎದರದ್ರಿ ಸರ್ ಅಂದ್ರೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಏನಿದ್ದಾವೋ ಪರ್ಫೆಕ್ಟ್ ಆಗಿ ಆಲ್ ರೈಟ್ ಇರಂಗಿಲ್ಲ. ಓಕೆ, ಸೊ ಇರ್ರೆಗ್ಯುಲರ್ ಆಗಿ ಅರೇಂಜ್ಮೆಂಟ್ ಆಗಿರ್ತದೆ ಕನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಮತ್ತೊಂದು ಏನ್ರಿ ಸರ್ ಅಂತಂದ್ರೆ ಅಂಡ್ ಹ್ಯಾವ್ ನೋ, ಇಲ್ಲಿ ಅಂಡರ್ಲೈನ್ ಮಾಡಿ ನೋಡೋದು ಏನ್ರಿ ಸರ್ ಅಂತಂದ್ರೆ ಆಗಲೇ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿ ಬಂದಿದ್ದೆವು. ಇಲ್ಲಿ ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ಸ್. ಇಷ್ಟು ಇದು ಏನೈತಿ ಸರ್ ಅಂದ್ರೆ ಅಮಾರ್ಫಸ್ ಸಾಲಿಡ್ಸ್ಗೆ ಡೆಫಿನಿಷನ್ ಅದಂಗೆ. ಜಸ್ಟ್ ಅಗಳೈತಿ, ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋ ಅಂತೇಳಿ ವರ್ಡ್ ಇದೆಯಲ್ಲ ಅದು. ನೆಕ್ಸ್ಟ್ ಇಲ್ಲಿ ನೋ ಅಂತೇಳಿ ಇಲ್ಲ ಸರ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇಲ್ಲ ಅಂತೇಳಿ. ಸೊ ಯಾವ ತರ ನೀವು ಸೆಂಟೆನ್ಸ್ ಮಾಡ್ತೀರಿ ಒಟ್ಟಿನಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಏನಿರಬೇಕಪ್ಪ ಅಂದ್ರೆ ಕ್ಲಾರಿಟಿ. ಸೊ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ರೆಗ್ಯುಲರ್ ಆಗಿ ಇರಂಗಿಲ್ಲ. ನೆಕ್ಸ್ಟ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಂಗಿಲ್ಲ ಅಂತೇಳಿ ಕ್ಲಿಯರ್ ಆದ್ರೆ ದಟ್ ಈಸ್ ಇನಫ್. ನೆಕ್ಸ್ಟ್ ಸರ್ ಇದಕ್ಕೆ ಎಕ್ಸಾಂಪಲ್ಸ್ ಹೋಗೋಣ. ಎಕ್ಸಾಂಪಲ್ಸ್ ಬಂದ್ಬಿಟ್ರೆ ವುಡ್ is one example. Next is rubber is another example. Next is plastic is another example. Next is lamp black. So next another example for the what it is amorphous. So wood, next rubber, plastic, lamp black. These are some examples for the what it is
amorphous solids. ಸೊ ಎಷ್ಟು ಇದರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿತ್ತು ಅಂತಂದ್ರೆ ಇದ್ರದ್ದು ಡಿಫ್ರೆನ್ಸಸ್ ಬರ್ತೈತೆ ಏನ್ ಅಂತ ಹೇಳ್ರಿ ಸರ್ ಅಂತಂದ್ರೆ ಡಿಫ್ರೆನ್ಸಸ್ ಬಿಟ್ವೀನ್ ಅಮಾರ್ಫಸ್ ಅಂಡ್ ವಾಟ್ ಕ್ರಿಸ್ಟಲೈನ್ ಆರ್ಎಲ್ಸ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಆ ಪ್ರಾಪರ್ಟೀಸ್ ಕೊಟ್ಟರೆ ಕೇಳ್ತಾನೆ ಇಲ್ಲಾಂದ್ರೆ ಜಸ್ಟ್ ಜನರಲ್ ಆಗಿ ಗಿವ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಅಮಾರ್ಫಸ್ ಅಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳಿ ಕೇಳ್ತಾನೆ. ಅದೇ ಏನ್ ಮಾಡೋಣಪ್ಪ ಅಂದ್ರೆ ಪಾರ್ಟ್ 2 ದೊಳಗಡೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಇದು ಎಲ್ಲಾನು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ನಿಮಗೆ ಯೂಸ್ ಅನ್ಸಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಸ್ಗಳದ್ದು ಲಿಂಕ್ ಏನಾದಿಲ್ಲ ಶೇರ್ ಮಾಡ್ಕೊಳ್ರಿ, ಅವರಿಗೆ ಅನುಕೂಲ ಆಗಲಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ ಅಪ್ಲೋಡ್ ಮಾಡ್ಕೊಂತ ಹೋಗ್ತೈತಿ. ಪಾರ್ಟ್ 1 ಫಸ್ಟ್ ಕ್ಲಿಯರ್ ಆಗಿ ನೋಡ್ಕೊಂಡಿದ್ದ ಬಳಿಕ ನೆಕ್ಸ್ಟ್ ಯಾವುದು ಪಾರ್ಟ್ 2 ನೋಡ್ರಿ, ಪಾರ್ಟ್ 2 ನೋಡಿದ ಬಳಿಕ ಪಾರ್ಟ್ 3 ನೋಡ್ರಿ. ಸೊ ಟೋಟಲ್ ಆಗಿ ಒಂದು 5 to 8 ಪಾರ್ಟ್ಸ್ ದೊಳಗೆ ಯಾವ್ದು ಇರ್ತದೆ ಚಾಪ್ಟರ್ 1 ಮುಗಿಸಿರ್ತದ. ಸೊ ಚಾಪ್ಟರ್ 1 ಮುಗೀತು ಅಂತಂದ್ರೆ ಅದೇ ತರನೇ ಇನ್ನೊಂದು ಚಾಪ್ಟರ್ ಅದು ಮಾಡಿರ್ತದೆ. ಯಾಕಂದ್ರೆ ಕೆಲವೊಬ್ಬರಿಗೆ ಹೆಂಗ್ ಕಲಿಸ್ತೀವಿ, ಹೆಂಗ್ ತಿಳಿತದ ಇಲ್ಲ, ಹೋಗೋಣ ಬೇಡ, ಕೋಚಿಂಗ್ ಹೋದ್ರೆ ಏನು ಯೂಸ್ ಆಗ್ತದೆ, ಯೂಸ್ಲೆಸ್ ಆಗ್ತದೆ, ಈ ತರ ಎಲ್ಲ ಕ್ವಶನ್ ಇರ್ತಾವಲ್ಲ, ಅವ್ರಿಗೆ ಸ್ವಲ್ಪ ಅಲ್ಲಿ ವಿಡಿಯೋ ನೋಡ್ಕೊಂಡಾದ್ರೂ ಕ್ಲಾರಿಟಿ ತಗೊಳ್ಳಿ. ಇಲ್ಲಾಂದ್ರೆ ಕ್ಲಾಸಿಗೆ ಬಂದ್ಬಿಟ್ಟು ಸೊ ಎವ್ರಿ ಸಂಡೇ ಅಂದ್ರೆ ಡೆಮೋ ಕ್ಲಾಸಸ್ ಇರ್ತಾವ ಫ್ರೀ ಒಳಗೆ, ನೀವು ಕುತ್ಕೊಂಡು ಯಾವ್ದಾದ್ರು ಚಾಪ್ಟರ್ದು ಒಂದು ಡೆಮೋ ಕ್ಲಾಸ್ ಅಟೆಂಡ್ ಆಗಿ ತಿಳಿತಿತ್ತು ಅಂದ್ರೆ ನೆಕ್ಸ್ಟ್ ಫರ್ದರ್ ಎಡ್ಯುಕೇಶನ್ ತಗೊಂಡು ಕ್ಲಾಸಸ್ ನ ರೆಗ್ಯುಲರ್ ಆಗಿ ಅಟೆಂಡ್ ಆಗಿ. ಸೊ ಯು ಹ್ಯಾವ್ ಟು ಗೆಟ್ ದ ಬೆನಿಫಿಟ್ ಆಫ್ ಆಲ್ ದಿಸ್. Okay, our ultimate vision is to provide the best quality of education at a less cost. Okay, best quality. So just ಹೇಳೋದಲ್ಲ, ಮಾಡಿ ತೋರಿಸ್ಬಿಡೋದು. ಓಕೆ, ಅದನ್ನ ನಾವು ಪ್ಲಾನ್ ಹಾಕಿದ್ದೀವಿ, ಅದರ ಪ್ರಕಾರ ಸ್ಟೂಡೆಂಟ್ಸ್ನ ಬೆನಿಫಿಟ್ ತಗೊಳ್ರಿ. ಸೊ ನೆಕ್ಸ್ಟ್ ಪಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೈತಿ. ಅದಕ್ಕೆ ಇದು ಲಿಂಕ್ ಏನು ಎಲ್ಲರಿಗೂ ಕಳಿಸ್ಬೇಕು ಕುಂದ್ರದಾಗಿಲ್ಲ. ನೀವು ಅದಕ್ಕೆ ಏನು ಮಾಡಿರಪ್ಪ ಅಂತಂದ್ರೆ ಅದರಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತೈತಿ, ನಿಮ್ಗೆ ಈಸಿ ಆಗ್ತೈತೆ. ವಿಡಿಯೋಸ್ ಪಾರ್ಟ್ 1 ಆಗನ್ನ ಪಾರ್ಟ್ 2 ಯಾವಾಗ ಅಪ್ಲೋಡ್ ಮಾಡ್ತೀವಿ ಇಮಿಡಿಯೇಟ್ ಬರ್ತದೆ, ಪಾರ್ಟ್ 3 ಅಂಡ್ ಸೊ ಆನ್. ಓಕೆ, ನಿಮ್ದು ಏನಾರೆ ಸೊ ಅನಿಸಿಕೆಗಳಿದ್ದು ಅಂತಂದ್ರೆ ನೀವು ಕಮೆಂಟ್ ಆದ್ರ ಮುಖಾಂತರ ಕೇಳ್ಬೋದು. ಇಲ್ಲಾಂದ್ರೆ ವಾಟ್ಸಪ್ ನಂಬರ್ ಏನಿದೆ ಕೋಚಿಂಗ್ ವಾಟ್ಸಪ್ ನಂಬರ್ 9108178476 ಇದಕ್ಕೆ ವಾಟ್ಸಪ್ ಮುಖಾಂತರ ಆದ್ರೂ ಕೇಳ್ರಿ, ಇಲ್ಲ ಸರ್ ಕಾಲ್ ಮಾಡ್ತೀವಿ ಅಂದ್ರೆ ಕಾಲ್ ಮುಖಾಂತರ ಆದ್ರೂ ಸೊ ಕೇಳ್ಕೊಂಡು ಕ್ಲಾರಿಫಿಕೇಶನ್ ತಗೊಳ್ರಿ. ಓಕೆ, ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಂತ ಅದರೊಳಗಡೆ ಇದ್ರದ್ದು ಕಂಟಿನ್ಯೂಷನ್ ಏನು ಕೊಟ್ಟಿರ್ತದೆ, ಡಿಫರೆನ್ಸಸ್ ಬಿಟ್ವೀನ್ crystalline solids and amorphous solids ಅಂತ ಹೇಳ್ಕೊಟ್ಟಿರ್ತದೆ. You can use that also. That is the most important for the point of examination. Okay, thank you for watching this video. We shall see in the next